ಒಂದು ವರ್ಷ 4 ತಿಂಗಳ ಸಮ್ಮಿಶ್ರ ಸರ್ಕಾರ ಇವರು ಅಧಿಕಾರಕ್ಕೆ ಬಂದ್ರಲ್ಲ, ವಾಮ ಮಾರ್ಗದಲ್ಲಿ ಶಾಸಕರನ್ನು ಖರೀದಿ ಮಾಡಿ ಅಲ್ಲಿಂದ ಇವ್ರದ್ದು ಆ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಅಡ್ಡಗಾಲ. ಇದು ಯಾವ ಸತ್ಯ ಸ್ಥಳದಲ್ಲಿ ಬೇಕಾದ್ರೂ ನಿಂತ್ಕೊಂಡು ಹೇಳ್ತೀನಿ, ಇವತ್ತು ಯಾವ ಜನರ ಮುಂದೆ ಬೇಕಾದ್ರೂ ಹೇಳ್ತೀರಿ, ಅದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಅದು ಸ್ಟ್ಯಾಟಿಸ್ಟಿಕ್ಸು ಕೂಡ ಕೊಟ್ಟಿದ್ದೀನಿ. ಟೆಂಡರ್ ಆಗಿ ಗುತ್ತಿಗೆ ಆದಂಥ ಕೆಲಸಗಳನ್ನು ಗುತ್ತಿಗೆದಾರರಿಗೆ ಹೆದರಿಸಿ ಕೆಲಸ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಆ ಒಂದು ಕೃತ್ಯಕ್ಕೆ ಅನೇಕ ಗುತ್ತಿಗೆದಾರರು ಮನೆ ಹಾಳು ಮಾಡ್ಕೊಂಡು ಬೀದಿ ಪಾಲಾದರು. ಒಬ್ಬರು ತೀರಿ ಹೋದರು, ಅವ್ರ ಪಕ್ಷದ ಮುಖಂಡ ಅವರು, ಶೃಂಗೇರಿ ಅವರು. ಇದೆಲ್ಲ ಅವರಿಗೆ ಈ ಶಾಪ ತಟ್ತದೆ, ಅನ್ಯಾಯ ಮಾಡಿದಂಥ ಶಾಪ ತಟ್ತದೆ. ಇವತ್ತು ಮರು ಮತದಾನ ಎಣಿಕೆಯಲ್ಲಿ ಬಂದಿರತಕ್ಕಂಥ ತೀರ್ಪು ಏನಿದೆ ಅದು ಅವರು ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ, ಗಂಭೀರವಾಗಿ ಯೋಚನೆ ಮಾಡಿ ಮುಂದೆ ಹೆಜ್ಜೆ ಇಡಬೇಕಾಗ್ತದೆ. ಒಂದು ವರ್ಷ 4 ತಿಂಗಳ ಸಮ್ಮಿಶ್ರ ಸರ್ಕಾರ ಇವರು ಅಧಿಕಾರಕ್ಕೆ ಬಂದ್ರಲ್ಲ, ವಾಮ ಮಾರ್ಗದಲ್ಲಿ ಶಾಸಕರನ್ನು ಖರೀದಿ ಮಾಡಿ ಅಲ್ಲಿಂದ ಇವ್ರದ್ದು ಆ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಅಡ್ಡಗಾಲ. ಇದು ಯಾವ ಸತ್ಯ ಸ್ಥಳದಲ್ಲಿ ಬೇಕಾದ್ರೂ ನಿಂತ್ಕೊಂಡು ಹೇಳ್ತೀನಿ, ಇವತ್ತು ಯಾವ ಜನರ ಮುಂದೆ ಬೇಕಾದ್ರೂ ಹೇಳ್ತೀರಿ, ಅದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಅದು ಸ್ಟ್ಯಾಟಿಸ್ಟಿಕ್ಸು ಕೂಡ ಕೊಟ್ಟಿದ್ದೀನಿ. ಟೆಂಡರ್ ಆಗಿ ಗುತ್ತಿಗೆ ಆದಂಥ ಕೆಲಸಗಳನ್ನು ಗುತ್ತಿಗೆದಾರರಿಗೆ ಹೆದರಿಸಿ ಕೆಲಸ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಆ ಒಂದು ಕೃತ್ಯಕ್ಕೆ ಅನೇಕ ಗುತ್ತಿಗೆದಾರರು ಮನೆ ಹಾಳು ಮಾಡ್ಕೊಂಡು ಬೀದಿ ಪಾಲಾದರು. ಒಬ್ಬರು ತೀರಿ ಹೋದರು, ಅವ್ರ ಪಕ್ಷದ ಮುಖಂಡ ಅವರು, ಶೃಂಗೇರಿ ಅವರು. ಇದೆಲ್ಲ ಅವರಿಗೆ ಈ ಶಾಪ ತಟ್ತದೆ, ಅನ್ಯಾಯ ಮಾಡಿದಂಥ ಶಾಪ ತಟ್ತದೆ. ಇವತ್ತು ಮರು ಮತದಾನ ಎಣಿಕೆಯಲ್ಲಿ ಬಂದಿರತಕ್ಕಂಥ ತೀರ್ಪು ಏನಿದೆ ಅದು ಅವರು ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ, ಗಂಭೀರವಾಗಿ ಯೋಚನೆ ಮಾಡಿ ಮುಂದೆ ಹೆಜ್ಜೆ ಇಡಬೇಕಾಗ್ತದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.